ವಯನಾಡು ದುರಂತದಿಂದ ಚೇತರಿಸೋ ಮುನ್ನವೇ ಯುವತಿಯ ಬಾಳಿನಲ್ಲಿ ವಿಧಿಯಾಟ. ಭೂಕುಸಿತದಿಂದ ಇಡೀ ಕುಟುಂಬಸ್ಥರು ಮತ್ತು ಮನೆಯನ್ನ ಕಳೆದುಕೊಂಡಿದ್ದ ಶ್ರುತಿ. ಅನಾಥಳ ಬಾಳಿನಲ್ಲಿ ಮತ್ತೆ ದೊಡ್ಡ ದುರಂತ. ಇದ್ದ ಏಕೈಕ ಆಸರೆ ಭಾವಿ ಪತಿಯೂ ಬಲಿ. ಶ್ರುತಿಗೆ ಧೈರ್ಯ ತುಂಬಿ ಸಂದೇಶ ಕಳಿಸಿದ ರಾಹುಲ್ ಗಾಂಧಿ. ವಯನಾಡಿನ ಮೆಪ್ಪಾಡಿ ಪಂಚಾಯತ್ ವ್ಯಾಪ್ತಿಯ ಚೂರಲ್ಮಲ ಮತ್ತು ಮುಂಡಕೈ ಗ್ರಾಮಗಳಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ತನ್ನ ಕುಟುಂಬದ ಎಲ್ಲ 9 ಜನರನ್ನ 24 ವರ್ಷದ ಯುವತಿ ಶ್ರುತಿ ಕಳೆದುಕೊಂಡಿದ್ರು. 400ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡ ವಯನಾಡು ಭೂಕುಸಿತದಲ್ಲಿ ಶ್ರುತಿ ತನ್ನ ಮನೆ, 4 ಲಕ್ಷ ರೂಪಾಯಿ ನಗದು, 15 ಪವನ್ ಚಿನ್ನವನ್ನೂ ಕಳೆದುಕೊಂಡಿದ್ರು. ಶ್ರುತಿಯ ತಾಯಿ ಸಬಿತಾ ಸೇರಿದಂತೆ 9 ಕುಟುಂಬಸ್ಥರ ದೇಹಗಳನ್ನ DNA ಪರೀಕ್ಷೆ ಮೂಲಕ ಪತ್ತೆ ಹಚ್ಚಲಾಗಿತ್ತು. ಕುಟುಂಬಸ್ಥರನ್ನ ಕಳೆದುಕೊಂಡು ದುಃಖ ತಪ್ತ ಶ್ರುತಿ ನಿಧಾನವಾಗಿ ಚೇತರಿಸಿಕೊಂಡು ಹೊಸ ಬಾಳು ನಡೆಸುವ ಕನಸು ಕಂಡಿದ್ರು. ಆದ್ರೆ ಶ್ರುತಿಯ ಪಾಲಿಗೆ ಏಕೈಕ ಪ್ರೀತಿಯ ಸೆಲೆಯಾಗಿದ್ದ ಭಾವಿ ಪತಿಯು ಈಗ ಅಪಘಾತದಲ್ಲಿ ನಿಧನರಾಗಿದ್ದು, ಅನಾಥೆಯ ಬಾಳಿನಲ್ಲಿ ಮತ್ತೊಂದು ದೊಡ್ಡ ದುರಂತ ಸಂಭವಿಸಿದೆ. ಶ್ರುತಿ ಮತ್ತು ಜೆನ್ಸನ್ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರಾಗಿದ್ದು, ಬಾಲ್ಯದಿಂದಲೂ ಗೆಳೆಯರಾಗಿದ್ರು. ಜೆನ್ಸನ್ ಜೊತೆಗಿನ 10 ವರ್ಷಗಳ ಪ್ರೀತಿಯ ಬಳಿಕ ಅವರಿಬ್ಬರು ಜೂನ್ 2ರಂದು ಕುಟುಂಬಸ್ಥರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಜೆನ್ಸನ್ ಕಾರು ವಾಷಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು, ಶ್ರುತಿ ಕ್ಯಾಲಿಕಟ್ ಜಿಲ್ಲೆಯ ಆಸ್ಪತ್ರೆಯೊಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ವಯನಾಡ್ ಭೂಕುಸಿತ ಶ್ರುತಿಯನ್ನ ಅನಾಥಳನ್ನಾಗಿ ಮಾಡಿತ್ತು. ಕುಟುಂಬದ ಎಲ್ಲರನ್ನೂ ಆಕೆ ಕಳೆದುಕೊಂಡಿದ್ರು. ಈ ವೇಳೆ ನಾನು ಅವಳನ್ನ ಏಕಾಂಗಿಯಾಗಿ ಬಿಟ್ಟು ಬಿಡಲಾರೆ. ನಾನವಳನ್ನ ಯಾವಾಗಲೂ ಹೃದಯದ ಹತ್ತಿರ ಹಿಡಿದಿಟ್ಟುಕೊಳ್ತೇನೆ. ನಮ್ಮ ಕನಸು ಶ್ರುತಿಯ ಮನೆ ಮತ್ತು ಉದ್ಯೋಗವಾಗಿದೆ. ನನ್ನ ಮರಣದ ನಂತರ ಅವಳು ಒಂಟಿಯಾಗಬಾರದು ಅಂತ ಜೆನ್ಸನ್ ಮಾಧ್ಯಮ ಸಂದರ್ಶನದಲ್ಲಿ ಆಗ ಹೇಳಿದ್ರು. ಆಗಸ್ಟ್ 29ರಂದು ಭಾವಿ ದಂಪತಿ ಪುತ್ತುಮಲ ದಫನ್ ಭೂಮಿಗೆ ಭೇಟಿ ನೀಡಿದ್ರು. ಅಲ್ಲವರು ನಿಶ್ಚಿತಾರ್ಥ ಮಾಡಿಕೊಂಡಂತೆ ವಿವಾಹವಾಗುವ ಬಗ್ಗೆ ಬದ್ಧತೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಭೂಕುಸಿತ ದುರಂತಕ್ಕೆ ಮೊದಲು ಶ್ರುತಿ ಜೆನ್ಸನ್ ಜೋಡಿ ಡಿಸೆಂಬರ್ನಲ್ಲಿ ಅದ್ಧೂರಿ ವಿವಾಹಕ್ಕೆ ಸಿದ್ಧತೆ ನಡೆಸಿದ್ರು. ಆದರೆ ಬದಲಾದ ಸನ್ನಿವೇಶಗಳಿಂದ ಸೆಪ್ಟೆಂಬರ್ನಲ್ಲಿ ಕೋರ್ಟ್ನಲ್ಲಿ ನೋಂದಣಿ ಮೂಲಕ ಸರಳ ವಿವಾಹ ಮಾಡಿಕೊಳ್ಳೋಕೆ ನಿರ್ಧರಿಸಿದ್ರು. ಆದರೆ ಸೆಪ್ಟೆಂಬರ್ 10ರಂದು ಕ್ಯಾಲಿಕಟ್ಗೆ ತೆರಳುವಾಗ ಜೆನ್ಸನ್ ಚಲಾಯಿಸ್ತಾ ಇದ್ದ ಕಾರು ಮತ್ತು ಖಾಸಗಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಜೆನ್ಸನ್ಗೆ ತೀವ್ರ ಗಾಯಗಳಾಗಿತ್ತು. ಕಾರಿನಲ್ಲಿ ಜೆನ್ಸನ್ ಜೊತೆ ಪ್ರಯಾಣಿಸ್ತಾ ಇದ್ದ ಶ್ರುತಿಗೆ ಮತ್ತು ಜೆನ್ಸನ್ ಅವರ ಕುಟುಂಬದ ಇತರ ಸದಸ್ಯರಿಗೂ ಗಾಯಗಳಾಗಿತ್ತು. ಜೆನ್ಸನ್ ಅವರಿಗೆ ಮೂಗು ಮತ್ತು ಮೆದುಳಿನ ರಕ್ತಸ್ರಾವ ಸೇರಿದಂತೆ ಗಂಭೀರ ಗಾಯಗಳಾಗಿದ್ವು. ಅವರನ್ನ ಕ್ಯಾಲಿಕಟ್ನ ಡಾಕ್ಟರ್ ಮೂಪನ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಜೆನ್ಸನ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದು, ಈ ಬಗ್ಗೆ ಡಾಕ್ಟರ್ ಮೂಪನ್ ವೈದ್ಯಕೀಯ ಕಾಲೇಜಿನ ವಕ್ತಾರರು ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಫೇಸ್ಬುಕ್ ಪೋಸ್ಟ್ನಲ್ಲಿ ಶ್ರುತಿಗೆ ಸಂತಾಪ ಸೂಚಿಸಿದ ರಾಹುಲ್ ಗಾಂಧಿ. ವಯನಾಡಿನ ಭೂಕುಸಿತ ಸಂತ್ರಸ್ತರಿಗೆ ಆಶ್ರಯ ನೀಡ್ತಾ ಇದ್ದ ಮೇಪಾಡಿ ಶಿಬಿರಕ್ಕೆ ಪ್ರಿಯಾಂಕಾ ಮತ್ತು ನಾನು ಭೇಟಿ ಕೊಟ್ಟಾಗ ಶ್ರುತಿ ಅನ್ನೋ ಯುವತಿ ಬಗ್ಗೆ ಮತ್ತು ಅವರ ಸಹನ ಶಕ್ತಿಯ ಬಗ್ಗೆ ತಿಳಿದುಕೊಂಡಿದ್ದೆ. ದುರಂತದಲ್ಲಿ ಕುಟುಂಬಸ್ಥರೆಲ್ಲರನ್ನೂ ಕಳೆದುಕೊಂಡ್ರು ಶ್ರುತಿ ಧೈರ್ಯಶಾಲಿ ಆಗಿದ್ರು. ಇಂದು ಶ್ರುತಿ ತನ್ನ ಭಾವಿ ವರ ಜೆನ್ಸನ್ ಅವರನ್ನ ಕಳೆದುಕೊಂಡು ಮತ್ತೊಂದು ದುರಂತವನ್ನ ಎದುರಿಸಿದ್ದಾರೆ ಅಂತ ತಿಳಿದು ನಾನು ತೀವ್ರ ದುಃಖಿತನಾಗಿದ್ದೇನೆ. ಶ್ರುತಿ ಅವರಿಗೆ ಈ ಕಷ್ಟದ ಸಮಯದಲ್ಲಿ ನಾನು ಸಂತಾಪ ಸೂಚಿಸುತ್ತೇನೆ. ನಿಮ್ಮ ದುಃಖದಲ್ಲಿ ನೀವು ಒಬ್ಬಂಟಿಯಾಗಿಲ್ಲ. ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅನ್ನೋ ನಮ್ಮ ಪ್ರಾರ್ಥನೆಗಳು, ಹಾರೈಕೆಗಳು ನಿಮ್ಮೊಂದಿಗಿವೆ ಅಂತ ವಯನಾಡ್ನ ಮಾಜಿ ಸಂಸದ ರಾಹುಲ್ ಗಾಂಧಿ ಸಾಂತ್ವನ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.